ಸರ್ವರಿಗೂ ಶುಭ ದಿನ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 4ನೆಯ ಶ್ಲೋಕವನ್ನು ನೋಡೋಣ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮ ಯುಧಿ ಯುಯೋಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅರ್ಥಾತ್, ದುರ್ಯೋಧನ ತನ್ನ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರಿಗೆ ತನ್ನ ಸೈನ್ಯದ ಶಕ್ತಿ ಹೇಗಿದೆ ಅನ್ನೋದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ನಮ್ಮ ಸೈನ್ಯದಲ್ಲಿ ಭೀಮ ಮತ್ತು ಅರ್ಜುನರನ್ನು ಮೀರಿಸುವಂತಹ ಪರಾಕ್ರಮಶಾಲಿಗಳಾಗಿರುವಂತಹ ಮಹಾನ್ ಯೋಧರು ಕೂಡ ಇದ್ದಾರೆ. ಅವರಲ್ಲಿ ಮುಖ್ಯವಾಗಿ ಯುಯುಧಾನ ಅಂದರೆ ಸಾತ್ಯಕಿ, ವಿರಾಟ ರಾಜ ಮತ್ತು ಮಹಾರಥಿ ದ್ರುಪದನು ಇದ್ದಾನೆ ಅನ್ನುವ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಈ ಯುದ್ಧದಲ್ಲಿ ಅತ್ಯಂತ ಧೈರ್ಯಶಾಲಿಗಳು, ಬಲಿಷ್ಠರು ಮತ್ತು ಪರಿಣಿತಿಯನ್ನು ಹೊಂದಿರುವಂತಹ ಇವರೆಲ್ಲರೂ ಕೂಡ ನನ್ನೊಟ್ಟಿಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳೋ ಪ್ರಯತ್ನವನ್ನು ದುರ್ಯೋಧನ ಇಲ್ಲಿ ಮಾಡ್ತಾ ಇದ್ದಾನೆ. ಅಂದರೆ ದುರ್ಯೋಧನನಿಗೆ ಪಾಂಡವರ ಸೇನೆಯನ್ನು ಕಂಡು ಒಳಗೊಳಗೆ ಆತಂಕ ಇದ್ದರೂ ಸಹಿತ ತೋರ್ಪಡಿಸಿಕೊಳ್ಳದೆ ತನ್ನ ಸೇನೆಯ ಬಲವನ್ನು ತೋರಿಸುವ, ಹೇಳುವ ಪ್ರಯತ್ನವನ್ನು ಆತ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅಂದರೆ ನಮ್ಮ ಪಾಳಯದಲ್ಲೂ ಕೂಡ ಭೀಮ ಅರ್ಜುನರಿಗೆ ಸಮಾನವಾಗಿರುವಂತಹ ಶೂರರಿದ್ದಾರೆ, ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನು ಗೊತ್ತು ಮಾಡುವ ರೀತಿಯಲ್ಲಿ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ.